ಬದುಕು ಎಲ್ಲರಿಗೂ ಹೂವಿನ ಹಾಸಿಗೆಯಾಗಿರೋಲ್ಲ. ಎಷ್ಟೋ ಸಲ ಸುಳಿವೆ ಕೊಡದೆ ಬರೋ ಕಷ್ಟಗಳು ನಮ್ಮನ್ನು ಹೈರಾಣಾಗಿಸಿ ಬಿಡ್ತವೆ. ಇಂಥ ಸಂದರ್ಭಗಳಲ್ಲಿ ಕೆಲವರು ಮಾತ್ರ ಎಲ್ಲವನ್ನ ಮೆಟ್ಟಿ ನಿಲ್ತಾರೆ, ಸವಾಲುಗಳನ್ನು ಸೋಲಿಸಿ ಗೆದ್ದು ನಿಲ್ತಾರೆ. ಹೀಗೆ ಬದುಕಿನ ಬವಣೆಗಳನ್ನು ದಾಟಿ ಒಂದಷ್ಟು ಗೆಲುವು ಕಂಡ ಮಹಿಳೆಯರ ಕಥನವೇ ನಮ್ಮ ಈ ಪ್ರೋಗ್ರಾಂ. ವೆಲ್ಕಮ್ ಟು ಬದುಕ ಗೆದ್ದೋರು. ನಾನು ಮಾನಸ. ವೀಕ್ಷಕರೇ, ಬದುಕ ಗೆದ್ದೋರು ಕಾರ್ಯಕ್ರಮದಲ್ಲಿ ಬದುಕಿನಲ್ಲಿ ಹೋರಾಟ ಮಾಡಿ ಗೆದ್ದು ಮುನ್ನಡೀತಾ ಇರೋ ಮಹಿಳೆಯರನ್ನ ನಿಮಗೆ ಪರಿಚಯಿಸ್ತೀವಿ. ಅವರ ಸ್ಫೂರ್ತಿ ತುಂಬೋ ಶ್ರಮವನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಯಾರ ಪರಿಚಯ ಆಗತ್ತೆ ಅನ್ನೋ ಕುತೂಹಲನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇವರ ಹೆಸರು ಉಮಾ. ಎಲ್ಲರ ಮನೆಯಲ್ಲೂ ಇರೋ ಹೆಣ್ಮಕ್ಳಂತೆಯೇ ಸೀದಾ ಸಾದಾ ಹುಡುಗಿ. ಪ್ರೀತಿ, ಪ್ರೇಮ, ಮದುವೆ ಅಂತೆಲ್ಲ ಕನಸು ಕಾಣಬೇಕಾದ ವಯಸ್ಸಿನಲ್ಲಿ ಬದುಕಿನ ನಿರ್ವಹಣೆಗಾಗಿ ಉಮಾ ಅವರು ಆಯ್ದುಕೊಂಡಿದ್ದು ಕಾರ್ ಚಾಲನೆಯನ್ನ. ಇವರ ಹುಟ್ಟೂರು ಕೋಲಾರ. ತೀರಾ ಸಾಮಾನ್ಯ ವರ್ಗಕ್ಕೆ ಸೇರಿದ ಒಂದು ಕುಟುಂಬಕ್ಕೆ ಸೇರಿದವರು ಉಮಾ. ಸಣ್ಣದೊಂದು ಎಲೆಕ್ಟ್ರಾನಿಕ್ ಶಾಪ್ ನಡೆಸುತ್ತಿದ್ದ ಉಮಾ ಅವರ ತಂದೆಗೆ 4 ಜನ ಮಕ್ಕಳು. ಅದರಲ್ಲಿ ಒಬ್ಬ ಗಂಡು ಹುಡುಗ. ಉಳಿದ 3 ಹೆಣ್ಮಕ್ಳಲ್ಲಿ ಉಮಾ ಚಿಕ್ಕವರು. ಮೇಡಮ್ ನಮ್ಮ ಮನೆ. ಇವರು ನಮ್ಮ ತಾಯಿ ಮೇಡಮ್. ನಮಸ್ತೆ ಅಮ್ಮ. ಇವರು ನಮ್ಮ ಅಕ್ಕ ಮೇಡಮ್. ನಮಸ್ತೆ. ಪಾಪು ಅಕ್ಕನ ಪಾಪು ಮೇಡಮ್. ಉಮ್ಮ, ನೀವು ಆಫೀಸಿಗೆ ಹೊರಡ್ತಿದ್ರಿ ಅಂತ ಅನ್ಸುತ್ತೆ. ನೀವು ಬರ್ತೀರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ಫ್ರೀ ತಗೊಂಡಿದ್ದೀನಿ. ಓಕೆ. ಬೆಳಗ್ಗಿನ ರೊಟೀನ್ ಹೇಗಿರುತ್ತೆ? ನೀವು ಎಲ್ಲ ನೀವೇ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಆಫೀಸಿಗೆ ಹೊರಡ್ತೀರಾ ಹೇಗೆ? ಸೊ ಇವತ್ತು ಒಂದು ಅರ್ಧ ಗಂಟೆ ನೀವು ಲೇಟಾಗಿ ಹೋದ್ರೂ ಪರವಾಗಿಲ್ಲ? ಪರವಾಗಿಲ್ಲ ಮೇಡಮ್. ಟೈಮ್ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ ಮೇಡಮ್. ಓಕೆ ಮೇಡಮ್, ಸ್ವಲ್ಪ ಕಾಫಿ ತೊಗೊತೀರಾ? ಸರಿ, ಮಾಡಿ. ಮೇಡಮ್ ಆಗಿದೆ ಮೇಡಮ್. ಉಮ್ಮ, ನೀವು ಮಾಡಿರೋ ಕಾಫಿನ ರುಚಿ ನೋಡಿದೆ ನಾನು. ಅಡುಗೆನೂ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಸುತ್ತಲ್ವಾ? ಕಾಫಿ ಏನೋ ಟೇಸ್ಟಿಯಾಗಿದೆ, ಅದಕ್ಕೆ ನೀವು ಎಲ್ಲಿವರೆಗೂ ಓದಿದ್ದೀರಾ? ನಿಮ್ಮ ಎಜುಕೇಷನ್ ಏನು? ಮೇಡಮ್ ನಂದು SLC ಮೇಡಮ್. SLC. ಯಾಕೆ SLC ಆದಮೇಲೆ ನೀವು ಮುಂದುವರಿಸೋಕ್ಕೆ ಆಸಕ್ತಿ ಇರಲಿಲ್ಲ, ಅಥವಾ ಕಾರಣ ಏನು ನೀವು ಓದೋದನ್ನು ನಿಲ್ಲಿಸೋದಕ್ಕೆ? ಅನಿಸ್ತಿತ್ತು, ಬಟ್ ಮನೇಲಿ ತುಂಬ ಕಷ್ಟ ಆಯಿತು ಬಡತನ, ಅದರಿಂದ ಇಂಟ್ರೆಸ್ಟ್ ಕೊಡಲಿಲ್ಲ ಮೇಡಮ್. ನಮ್ಮ ತಂದೆಗೆ ಹುಷಾರಿರಲ್ಲ, ಮತ್ತು ನಮ್ಮ ತಂದೆ ಕಣ್ಣು ಆಪ್ರೇಷನ್ ಮಾಡಬೇಕಿತ್ತು. 4 ಜನ ಮಕ್ಕಳನ್ನ ಸಾಕಿ ಅವರು ಓದಿಸೋದು ತುಂಬ ಕಷ್ಟ ಇತ್ತು. ಆವಾಗ ಒಂದು ಟೈಮಲ್ಲಿ ಸ್ವಲ್ಪ ಕಷ್ಟನೇ ಮೇಡಮ್. ಊಟ ಮಾಡೋಕ್ಕೂ ನಮಗೆ ಅಷ್ಟು ಕಷ್ಟ ಇತ್ತು ಅವಾಗ. ಉಮಾ ಅವರು 4ನೇ ವಯಸ್ಸಿನಲ್ಲಿದ್ದಾಗ ಇವರ ತಂದೆ ಅಂಧತ್ವಕ್ಕೆ ಒಳಗಾದ್ರು. ಬರಿಗಣ್ಣಿನಿಂದ ಗ್ರಹಣ ವೀಕ್ಷಿಸಿದ್ದರಿಂದ ಕಣ್ಣು ಕಾಣದಂತಾಯ್ತು. ಆವತ್ತಿನಿಂದ ಕೆಲಸಕ್ಕೆ ಹೋಗೋದು ಅಸಾಧ್ಯವಾಯಿತು. ಮನೆಯಲ್ಲಿ 2 ಹೊತ್ತು ಊಟಕ್ಕೂ ಕಷ್ಟಪಡೋ ಸ್ಥಿತಿಗೆ ಉಮಾ ಅವರ ಕುಟುಂಬ ತಲುಪಿತ್ತು. ತುಂಬ ಕಷ್ಟ ಬಿದ್ದ
ನಾನು ಬೆಳಗ್ಗೆ ಹೋಗಿ ಸಂಜೆ ಬರ್ತಾ ಇದ್ದೆ ಕೆಲಸಕ್ಕೆ ಹೋಗಿ ತಗೊಂಬಂದ್ವೆ ಊಟಕ್ಕೆ ಸಹಿತ ಸಾಲ್ತಾ ಇರಲಿಲ್ಲ. ಉಪವಾಸ ಇರೋದು, ಹರಿದ ಬಟ್ಟೆ ಹಾಕೋದು ಅಭ್ಯಾಸವಾಗಿ ಹೋಯ್ತು. ಉಮಾರ ತಾಯಿ ಕೂಲಿ ನಾಲಿ ಮಾಡಿ ಗಂಡ ಮಕ್ಕಳನ್ನ ಸಾಕೋದು ಅನಿವಾರ್ಯವಾಯಿತು. ಕ್ಯಾಬ್ ಡ್ರೈವರೇ ಆಗಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರಾ ಮೊದಲಿಂದ, ಅಥವಾ ಆ ಆಸಕ್ತಿ ಹೇಗೆ ಬಂತು ನಿಮಗೆ? ಇಲ್ಲ ಮೇಡಮ್, ನಾನು ಬೇರೆ ಆಸಕ್ತಿ ಇತ್ತು ನನಗೆ. ಯಾವ್ಯಾವ್ದ್ರಲ್ಲಿ ಆಸಕ್ತಿ ಇತ್ತು ಮೇಡಮ್? ನಂದು ಲಾಯರು, ಸ್ಪೋರ್ಟ್ಸ್ ಮ್ಯಾನ್, ಮತ್ತು ಈ ಥರ ಮಿಲ್ಟ್ರಿ ಅದರಲ್ಲಿ ಜಾಯ್ನ್ ಆಗಬೇಕು. ಒಂದು ಏನಾದರೂ ಲೈಫಲ್ಲಿ ಒಂದು ಗುರಿ ಇತ್ತು, ಸಾಧನೆ ಮಾಡಬೇಕಂತ ಒಂದು ಆಸೆ ಇತ್ತು ಮೇಡಮ್ ಆವಾಗಿಂದ. ಉಮಾಗೆ ಚಿಕ್ಕಂದಿನಿಂದ ಓದಿಗಿಂತಲೂ ಆಟದ ಕಡೆಗೆ ಹೆಚ್ಚು ಆಸಕ್ತಿ. ಎಲ್ಲಾ ಕ್ರೀಡೆಗಳಲ್ಲೂ ಉಮಾ ಮತ್ತು ಆಕೆಯ ತಮ್ಮ ಇಬ್ರು ಸದಾ ಮುಂದು. ಕ್ರೀಡೆಗಳಲ್ಲಿ ಸಾಧನೆ ಮಾಡೋ ಆಸಕ್ತಿ, ಆದ್ರೆ ಹೊಟ್ಟೆ ಪೂರ್ತಿ ಊಟ ಮಾಡೋದಕ್ಕೂ ಕಷ್ಟವಾಗಿತ್ತು. ಉಮಾ ಸ್ವಲ್ಪ ಗಂಡು ಹುಡುಗನ ಥರನೇ ಇದ್ದಿದ್ದ, ಆದರೆ ನಮಗೆ ಅವಾಗ ತುಂಬ ಬಡತನ ಇತ್ತು, ಓದಿಸೋದಕ್ಕೂ ಅಷ್ಟೊಂದು ಆಗಿಲ್ಲ. ಅವಳು ಮನೆ ಕೆಲಸ ಮಾಡಿಕೊಂಡು ಓದೋದಕ್ಕೆ ಹೋಗ್ಬೇಕಾಗಿತ್ತು. ಇನ್ನು ಸ್ಪೋರ್ಟ್ಸ್ ತರಬೇತಿಗೆ ಬೇಕಾದ ಬಟ್ಟೆಗಳನ್ನಾಗಲಿ ಶೂಗಳನ್ನಾಗಲಿ ಕೊಳ್ಳೋದು ಉಮಾಗೆ ದುಸ್ತರವಾಗಿತ್ತು. ಪುಟ್ಟ ಹುಡುಗಿ ಉಮಾ ಆವತ್ತೇ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ರು, ನನ್ನ ಅವಶ್ಯಕತೆಗೆ ಬೇಕಿರೋದನ್ನ ನಾನೇ ದುಡಿದುಕೊಳ್ತೇನೆ ಅಂತ. ಅವಳು ಓದೋದು ನಿಲ್ಲಿಸ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋದ್ಲ. ಇಂಥ ಪರಿಸ್ಥಿತಿಯಲ್ಲಿ ಉಮಾ ಹಾಗೋ ಹೀಗೋ 10ನೇ ತರಗತಿವರೆಗೂ ಓದಿದ್ರು. ತಾನೇ ದುಡಿಯಬೇಕು ಅನ್ನೋ ನಿರ್ಧಾರ ಮಾಡಿದ್ರು. SLCಲೆಲ್ಲ ಅವಾಗ ಒಂದು ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿದ್ರೆ ಈ ಥರ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ರು. SSLC ಮಾಡಿದ್ರೆ ಕಂಡಕ್ಟರ್ ಆಗಿ ಹೋಗಬಹುದು, ಕೆಲಸ ಸಿಗತ್ತೆ ಅಂತ. ಅವಾಗ ನಾನು ಡ್ರೈವಿಂಗ್ ಕಲ್ತಿದ್ರೆ 2 ಆಗುತ್ತೇನೋ ಅಂತ ಅದರಿಂದ ಡ್ರೈವಿಂಗ್ ಕಲಿತೆ ಮೇಡಮ್. ನಂತರ ಹೊಟ್ಟೆಪಾಡಿನ ದುಡಿಮೆಗೋಸ್ಕರ ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ ಉಮಾ ತಾಯಿಗೆ ಸಂಸಾರ ನಿರ್ವಹಣೆಯಲ್ಲಿ ಸಹಾಯ ಮಾಡೋಕೆ ಮುಂದಾದ್ರು. ತನ್ನ ಅಕ್ಕ ಚೆನ್ನಾಗಿ ಓದೋದ್ರಿಂದ ತಾನು ದುಡಿದು ಅಕ್ಕನನ್ನ ಓದಿಸೋ ಹಂಬಲ ಉಮಾಳದ್ದು. ಮನೆ ಬಾಡಿಗೆಗೆ ಸಹಿತ ಕಟ್ಟಕ್ಕಾಗ್ತಾ ಇರಲಿಲ್ಲ. ಅವಾಗ ಓದೋದು ಬಿಟ್ಬಿಟ್ಲು. ನಾನು ಓದಲ್ಲಮ್ಮ, ಅಕ್ಕನ ಓದಿಸ್ಬೇಕು ಅಂದ್ಬಿಟ್ಟು. ತಂಗಿಯ ಶ್ರಮದಿಂದ ಅಕ್ಕ ಈಗ ಡಿಗ್ರಿ ಮುಗಿಸಿ B.Ed ಮಾಡಿದ್ರು. ಈಗ ಕೆಲಸಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ಅಕ್ಕನ್ನ ಡಿಗ್ರಿ ಗಂಟ ಓದಿಸೋದು, ಆದರೆ ಆ ಮಗುಗೆ ಕೆಲಸನೂ ಸಿಕ್ಕಿಲ್ಲ. ಮನೆ ಪರಿಸ್ಥಿತಿ ನೋಡಿ ಉಮಾ ಅವರ ತಮ್ಮ ಕ್ಯಾಬ್ ಡ್ರೈವಿಂಗ್ ಮಾಡೋಕೆ ಪ್ರಾರಂಭಿಸಿದ್ರು. ಈ ನಡುವೆ ಬಟ್ಟೆ ಅಂಗಡಿಯಲ್ಲಿ ಬರುತ್ತಿದ್ದ ಸಂಬಳ ಉಮಾ ಅವರ ಮನೆ ನಿರ್ವಹಣೆಗೆ ಸಾಲುತ್ತಿರಲಿಲ್ಲ. ತಾನು ಹೀಗೆ ಇದ್ರೆ ಬದುಕಿಗೆ ಅರ್ಥ ಇರೋಲ್ಲ ಎಂದು ತೀರ್ಮಾನಿಸಿದ ಉಮಾ ಮಿಲಿಟರಿ ಅಥವಾ ಪೊಲೀಸ್ ಇಲಾಖೆ ಸೇರೋಕೆ ತನಗೆ ಸಾಧ್ಯವಾಗದು ಎನ್ನುವಂತಿತ್ತು ಇವರಿಗಿದ್ದ ಸಂಸಾರದ ಜವಾಬ್ದಾರಿ. ಆದ್ರೆ ಮತ್ತದೇ ಮನೆಯ ಪರಿಸ್ಥಿತಿ ಇದಕ್ಕೆ ಪೂರಕವಾಗಿಲ್ಲ ಅಂತ ತಿಳಿಯೋಕೆ ಉಮಾಗೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಆಗ ಉಮಾಗೆ ಹೊಳೆದಿದ್ದು ತಾನು ಆಟೋ ಡ್ರೈವರ್ ಆಗಿ ಕೆಲಸ ಮಾಡಬಹುದಲ್ವಾ ಅಂತ. ಆದ್ರೆ ಇದಕ್ಕೆ ಉಮಾರ ತಮ್ಮ ಮತ್ತು ಅಕ್ಕ ಆಟೋ ಓಡಿಸೋದಕ್ಕೆ ಮಾತ್ರ ಸೂತಾರಾಮ್ ಒಪ್ಪಲಿಲ್ಲ. ಉಮಾ ನಿಜಕ್ಕೂ ಆಗ ಕಂಗಾಲಾಗ್ತಾರೆ. ನಾನು ಅಷ್ಟು ಬೇಡ ಡ್ರೈವಿಂಗ್ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಉಮಾ ಎದುರಲ್ಲಿ ಆಯ್ಕೆಗಳು ತುಂಬಾ ಕಡಿಮೆ ಇರ್ತವೆ. ನೀವಂದ್ರೆ ಬಸ್ ಡ್ರೈವರ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ಯಾಬ್ ಡ್ರೈವಿಂಗ್ ಕಲ್ತ್ರಿ. ಓಕೆ, ಧೈರ್ಯ ಆಯ್ತಾ ನಿಮ್ಗೆ? ಧೈರ್ಯ ಇತ್ತು ಮೇಡಮ್. ಅಂದ್ರೆ ಮೊದಲೆಲ್ಲ 2 ವೀಲರ್ ಏನಾದ್ರು ಡ್ರೈವ್ ಮಾಡ್ತಿದ್ರ ಅಥವಾ ಡೈರೆಕ್ಟ್ ಕ್ಯಾಬೇ ಕಲ್ತಿದ್ರ? ಇಲ್ಲ ಮೇಡಮ್, ನಾನು ಸೈಕಲ್ ಓಡಿಸ್ತಾ ಇದ್ದೆ. ಸೈಕಲಿಂದ ಹಂಗೆ ಡೈರೆಕ್ಟ್ ಕ್ಯಾಬೇ ಮೇಡಮ್. ಚಿಕ್ಕ ವಯಸ್ಸಿಂದಾನೇ ಕಲ್ತ್ಬಿಟ್ಟಿದ್ರಾ? ನಂದು ಚಿಕ್ಕ ವಯಸ್ಸಲ್ಲೇ ಸೈಕಲ್ ಕಲ್ತಿದ್ದೆ ಮೇಡಮ್. 2 ವೀಲರ್ ಅಂತ ಯಾವಾಗ ನೀವು ಕಲ್ತಿದ್ದು? 2 ವೀಲ್ ನಾನು ಅಷ್ಟು ಓಡಿಸಿಲ್ಲ ಮೇಡಮ್, ನಾನು ಕಲ್ತಿಲ್ಲ. ಅದು ಬೈಕ್ ಓಡಿಸೋದು ನಾನು ಕಲ್ತಿಲ್ಲ. 4 ವೀಲರೇ? 4 ಇಯರ್ಸ್ ಮೇಡಮ್. ಬೈಕ್ ಓಡಿಸೋದು ಕಲ್ತಿದ್ದೀರಾ? ಇವಾಗ ಒಂದು ಸ್ವಲ್ಪ ಟಚ್ ಅಪ್ ಇರುತ್ತೆ. ನಾನು ಊರಿಗೆ ಹೋದ್ರೆ ನಮ್ಮ ಭಾವನ ಹತ್ರ ಹೇಳ್ಸ್ಕೊತೀನಿ. ಸೊ ಎಲ್ಲ ನೀವು ಹುಡುಗರ ಥರನೇ ಮಾಡೋದು? ನಂಗೆ ಇಷ್ಟ ಮೇಡಮ್. ಅದು ಒಂಥರ ಲೈಫಲ್ಲಿ ಏನಾದ್ರು ಒಂದು ಗುರಿ ಸಾಧನೆ ಮಾಡಬೇಕು ಅಂತ ಅವಾಗಿಂದ ಆಸೆ ನನಗೆ.
ಆದರೆ ನಂಗೆ ಒಂದು ಕ್ಯೂರಿಯಾಸಿಟಿ ಇದೆ, ನೀವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ? ಬೇರೆ ಮಕ್ಕಳಿಗಿಂತ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇದ್ರಾ, ಅಥವಾ ಈ ಥರ ಫೀಲ್ಡ್ಗೆ ನೀವು ಆಯ್ಕೆ ಮಾಡ್ಕೋತೀರಾ ಅನ್ನೋದು ಮುಂಚೆಯಿಂದನೂ ನಿಮ್ಮ ಅಮ್ಮಂಗೆ ಗೊತ್ತಾಗಿತ್ತಾ? ಇದನ್ನೆಲ್ಲ ಅವ್ರ ಹತ್ರ ಕೇಳೋ ಅಂಥ ಆಸಕ್ತಿ ನನಗಿದೆ. ನಿಮ್ಮ ಅಮ್ಮನ ಮಾತಾಡಿಸ್ಲಾ? ಮಾತಾಡಿಸಿ ಮೇಡಮ್. ನಂಗೆ 4 ಜನ ಮಕ್ಕಳು, ಅದರಲ್ಲಿ ಉಮಾ 3ನೇವಳು. ಗೋಲಿ ಆಟ, ಚಿನ್ನಿ ಕೋಲು, ರನ್ನಿಂಗ್ ರೇಸ್ ಓಡೋದು, ಬ್ಯಾಟ್ ಆಡೋದು, ಸ್ಪೋರ್ಟ್ಸ್ ಸೇರ್ಕೊಳ್ಳೋದು ಬೇಕು ಅಂತ ಈ ಥರ ಆಟ ಆಡ್ತಾ ಇದ್ಲು. ಬದುಕು ನಡೆಸೋಕೆ ಅಂತ ಆಟೋ ಓಡಿಸೋ ಕೆಲಸಕ್ಕೆ ಮುಂದಾದ ಉಮಾಗೆ ಸ್ವಂತ ತಮ್ಮನೇ ನಿರಾಕರಿಸಿದಾಗ ಉಮಾ ಮುಂದೇನು ಮಾಡಿದ್ರು? ಉಮಾ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಮುಂದಾದ್ರ? ಆ ಕೆಲಸದಲ್ಲಿ ಅವರು ಯಶಸ್ವಿಯಾದ್ರ? ತಿಳಿಯೋಣ ಒಂದು ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಟು ಬದುಕು ಗೆದ್ದೋರು. ಬದುಕಿನ ಉದ್ದಕ್ಕೂ ಒಂದಲ್ಲ ಒಂದು ಎಡರು ತೊಡರುಗಳನ್ನು ಕಂಡಿದ್ದ ಉಮಾಗೆ ಈ ಸಾರಿ ಎದುರು ನಿಂತಿದ್ದು ಮಾತ್ರ ಅವರ ತಮ್ಮ. ಆಟೋ ಡ್ರೈವರ್ ಆಗೋದು ಬೇಡ ಅಂತ ಖಡಾಖಂಡಿತವಾಗಿ ನಿರಾಕರಿಸಿದ್ರು ಉಮಾ ಅವರ ತಮ್ಮ. ಮುಂದೆ ಈತ ಅಕ್ಕನಿಗೆ ತೋರಿಸಿಕೊಟ್ಟ ಹೊಸ ದಾರಿಯೇನು? ಆಟೋ ಡ್ರೈವರ್ ಆಗೋ ಕನಸಿಗೆ ತಡೆಗೋಡೆಯಾಗಿದ್ದ ತಮ್ಮ. ಆದ್ರೆ ಡ್ರೈವರ್ ಆಗಿಯಾದ್ರೂ ಸರಿಯೇ, ಬದುಕಬೇಕು ಎನ್ನುವ ಬಯಕೆ ಬಿಟ್ಟಿರಲಿಲ್ಲ ಉಮಾ. ಯಾವುದೇ ವಾಹನ ಆಗ್ಲಿ ಅದನ್ನ ಚಲಾಯಿಸೋಕೆ ತರಬೇತಿ ಬೇಕೇ ಬೇಕು. ಡ್ರೈವಿಂಗ್ ಕಲಿಸೋ ಸ್ಕೂಲ್ಗೆ ಕಟ್ಟೋಕೆ ಉಮಾ ಅವರ ಹತ್ರ ಹಣನೂ ಇರಲಿಲ್ಲ. ಆದ್ರೆ ಉಮಾರ ಡ್ರೈವಿಂಗ್ ಕಲಿಕೆಯ ಆಸೆಗೆ ಮೊದಲು ವಿರೋಧ ವ್ಯಕ್ತಪಡಿಸಿದ್ದ ತಮ್ಮ, ಬೇಕಿದ್ರೆ ಕ್ಯಾಬ್ ಡ್ರೈವಿಂಗ್ ಮಾಡು, ಆಟೋ ಓಡಿಸೋದು ಬೇಡ ಅಂತ ಹೇಳ್ತಾರೆ. ಜೊತೆಗೆ ಅಕ್ಕ ಉಮಾಗೆ ತಾನೇ ಡ್ರೈವಿಂಗ್ ಕಲಿಸೋಕು ಮುಂದಾದ್ರು. ಉಮಾ ಶ್ರಮ ವಹಿಸಿ ಕ್ಯಾಬ್ ಓಡಿಸೋದನ್ನ ತಮ್ಮನಿಂದಲೇ ಕಲಿತರು. ಹೀಗೆ ಕ್ಯಾಬ್ ಡ್ರೈವಿಂಗ್ ಕಲಿತಾದ ಮೇಲೂ ತಕ್ಷಣಕ್ಕೆ ಅದನ್ನೇ ಒಂದು ವೃತ್ತಿಯನ್ನಾಗಿಸಿಕೊಳ್ಳೋದು ಉಮಾಗೆ ಸುಲಭವೇನೂ ಆಗಿರಲಿಲ್ಲ. ಕೋಲಾರದಲ್ಲಿ ಡ್ರೈವಿಂಗ್ ಕಲಿತ ಉಮಾ ಅಂತೂ ಇಂತೂ ಬೆಂಗಳೂರಿಗೆ ಬಂದು ಕ್ಯಾಬ್ ಡ್ರೈವರ್ ಆಗೇ ಬಿಟ್ರು. ಬೆಂಗಳೂರಲ್ಲಿ ಕ್ಯಾಬ್ ಸರ್ವಿಸ್ ಒದಗಿಸೋ ವಿಮೆನ್ಸ್ ಕ್ಯಾಬ್ ಅನ್ನೋ ಖಾಸಗಿ ಟ್ರಾವೆಲ್ ಏಜೆನ್ಸಿಯೊಂದಕ್ಕೆ ಉಮಾ ಕೆಲಸಕ್ಕೆ ಸೇರ್ತಾರೆ. ಹೊಸ ವಾತಾವರಣ, ಹೊಸ ಮುಖಗಳು, ಹೊಸ ಬದುಕಿನ ಕನಸು, ಇದೆಲ್ಲದರ ಜೊತೆಗೆ ಹಗಲು ರಾತ್ರಿಗಳ ವ್ಯತ್ಯಾಸವೇ ಇಲ್ಲದೆ ದುಡಿಯೋಕೆ ಆರಂಭಿಸಿದ್ರು. ಹೆಚ್ಚು ಹೆಚ್ಚು ಕೆಲಸ ಮಾಡಿದಷ್ಟು ಹೆಚ್ಚು ಹಣ. ಆದರೆ ಈ ಕೆಲಸದ ನಡುವೆ ಊಟ ನಿದ್ರೆಗಳು ಇರುವಂತಿರಲಿಲ್ಲ. ಹೆಚ್ಚು ದುಡಿಬೇಕು ಅಂದ್ರೆ ಊಟ ನಿದ್ರೆಗಳನ್ನು ಬಿಡಲೇಬೇಕಿತ್ತು. ಕೈ ತುಂಬ ಹಣ ಕಂಡಾಗಲೂ ಸಹ ಅಮ್ಮನಿಗೆ ಕಳಿಸಬೇಕು ಅಂತ ಉಮಾ ಹಣ ಉಳಿಸೋಕೆ ಶುರು ಮಾಡಿದ್ರು. ಉಮಾ ಇವಾಗ ಮನೆ ಜವಾಬ್ದಾರಿ ತಗೊಂಡು ನಡ್ಸ್ಕೊಂಡು ಹೋಗ್ತವೆ. ಎಲ್ಲ ಅವಾಗ ಅಕ್ಕನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಕಷ್ಟಕ್ಕೆ ಎಲ್ಲ. ಆಫೀಸ್ನಲ್ಲಿ ತಾನು ಪಿಕಪ್ ಡ್ರಾಪ್ ಮಾಡ್ತಿದ್ದ ಎಲ್ಲ ಕ್ಲೈಂಟ್ಗಳಿಗೂ ಉಮಾ ಅಚ್ಚುಮೆಚ್ಚಾದ್ರು. ಯಾವುದೇ ಕೆಲಸ ಕೊಡ್ಲಿ, ಎಷ್ಟೇ ಹೊತ್ತಾಗ್ಲಿ, ಎಷ್ಟೇ ದೂರ ಇರಲಿ, ಇಲ್ಲ ಅನ್ನದೇ ಕಿಲೋಮೀಟರ್ಗಳನ್ನು ಲೆಕ್ಕಿಸದೆ ಉಮಾ ಕ್ಯಾಬ್ ಓಡಿಸ್ತಾ ದುಡಿತಾ ಇದ್ರು. ಉಮಾ ಅಂದರೆ ಶಿ ಹ್ಯಾಸ್ ಅ ಕೆಪಬಿಲಿಟಿ ಆಫ್ ರೈಡಿಂಗ್. ಅಷ್ಟೊಂದು ಕೆಪಾಸಿಟಿ ಇದೆ ನಮ್ಮ ಡ್ರೈವರ್ಸ್ಗೆ. ಇಟ್ಸ್ ನಾಟ್ ದಟ್ ಅಂದರೆ ಅವ್ರಿಗೆ ಇಷ್ಟು ಲಿಮಿಟ್ ಅಂತ ಇಲ್ಲ. ಇವನ್ ದೇ ಕ್ಯಾನ್ ಕ್ರಾಸ್ 200 ಕಿಲೋಮೀಟರ್ಸ್. ಉಮಾರ ಶ್ರಮ ವಿಮೆನ್ಸ್ ಕ್ಯಾಬ್ ಕಚೇರಿಯ ಅಧಿಕಾರಿಗಳಿಗೂ ಇಷ್ಟವಾಗುವಂತೆ ಮಾಡಿತ್ತು. ಸೇರಿದ ಕೆಲವೇ ತಿಂಗಳುಗಳಲ್ಲಿ ಸಹೋದ್ಯೋಗಿಗಳಿಗೆ ಒಳ್ಳೆಯ ಸ್ನೇಹಿತೆಯಾದ್ರು ಉಮಾ. ಉಮಾ ನಮ್ಮ ಜೊತೆ ಆಲ್ಮೋಸ್ಟ್ 2 ಇಯರ್ಸಿಂದ ಇದ್ದಾರೆ. ಎರಡನೇದು ಬಂದು ಉಮಾ ಈಸ್ ಎ ವೆಲ್ ನೋನ್ ಡ್ರೈವರ್. ನೋಡಿದ್ರಲ್ಲ,
ಲೇಡಿ ಕ್ಯಾಬ್ ಡ್ರೈವರ್ಗಳ ಆಫೀಸ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಯ್ತಲ್ಲ. ಆದರೆ ಇದೆಲ್ಲದರ ನಡುವೆ ಉಮಾ ಬದುಕಿಗೆ ತಿರುವು ನೀಡಿದಂತಹ ಘಟನೆಯೊಂದು ನಡೆದು ಹೋಯಿತು. ಈ ಘಟನೆಯಿಂದ ಉಮಾ ಅಕ್ಷರಶಃ ಕುಸಿದೇ ಹೋದರು. ಹಾಗಾದರೆ ಉಮಾ ಬದುಕಿಗೆ ತಿರುವು ನೀಡಿದಂತಹ ಆ ಘಟನೆ ಯಾವುದು ತಿಳಿಯೋಣ ಒಂದು ವಿರಾಮದ ನಂತರ. ವೀಕ್ಷಕರೇ, ಬದುಕ ಗೆದ್ದೋರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಕ್ಯಾಬ್ ಡ್ರೈವರ್ ಉಮಾ ಅವರಿದ್ದಾರೆ. ಉಮಾ ಅವರು ಅವರ ಫ್ಯಾಮಿಲಿಯಲ್ಲಿ ಹೇಗಿರ್ತಾರೆ, ಅವರು ಕಚೇರಿಯಲ್ಲಿ ಹೇಗೆಲ್ಲ ಕೆಲಸ ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡಿದ್ರಿ ಅಲ್ವಾ. ಇನ್ನು ಉಮಾ ಬದುಕಿನಲ್ಲಿ ಅತ್ಯಂತ ಸಂತೋಷದಾಯಕವಾದಂತಹ ಕ್ಷಣಗಳು ಯಾವುದು, ಅವರಿಗೆ ಬದುಕಿನಲ್ಲಿ ಆಘಾತ ನೀಡಿದಂತಹ ಘಟನೆಗಳು ಯಾವುದು, ಇದನ್ನೆಲ್ಲ ತಿಳಿಯೋಣ ಬನ್ನಿ. ಎಲ್ಲವೂ ಸರಿಯಾಯಿತು. ಬದುಕು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬಂತು ಅಂತ ಉಮಾ ನಿಟ್ಟುಸಿರು ಬಿಡೋದ್ರ ಒಳಗೆ ಇನ್ನೊಂದು ಆಘಾತ ಉಮಾರ ಮೇಲೆ ಬಂದೆರಗಿತ್ತು. ಆಟೋ ಡ್ರೈವಿಂಗ್ ಬದಲು ಕ್ಯಾಬ್ ಡ್ರೈವಿಂಗ್ ಮಾಡೋಕೆ ಸಲಹೆ ಕೊಟ್ಟು ಉಮಾರಿಗೆ ಕ್ಯಾಬ್ ಡ್ರೈವಿಂಗ್ ಕಲಿಸಿಕೊಟ್ಟಿದ್ದ ತಮ್ಮ ಅದೊಂದು ದಿನ ಆಕ್ಸಿಡೆಂಟ್ನಲ್ಲಿ ಕೊನೆಯಾಗಿ ಹೋದ. ಉಮಾರ ಕುಟುಂಬಕ್ಕೆ ಈ ಆಘಾತದಿಂದ ಹೊರಬರೋದು ಅಸಾಧ್ಯವೇ ಆಯಿತು. ತಮ್ಮನನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದ ಉಮಾಗೆ ಕ್ಯಾಬ್ ಡ್ರೈವಿಂಗ್ ಮಾಡುವಾಗಲೆಲ್ಲ ತಮ್ಮನ ನೆನಪು ಕಾಡಲಾರಂಭಿಸಿತು. ಬರಬರುತ್ತಾ ಡ್ರೈವಿಂಗ್ ವೃತ್ತಿಯು ಬೇಸರವಾಗತೊಡಗಿತ್ತು. ತುಂಬ ಚೆನ್ನಾಗಿರ್ತಾ ಇದ್ರಿ. ನಾನು ನನ್ನ ತಮ್ಮ ಜಗಳ ಮಾಡಿದ್ರು ನಾವು ಒಂದು ನೈಟ್ ಹತ್ರದಲ್ಲಿ ಊಟದಲ್ಲಿ ಒಂದಾಗ್ಬಿಡ್ತಾ ಇದ್ರಿ. ತಮ್ಮನ ಸಾವಿನಿಂದ ನೊಂದಿದ್ದ ಉಮಾಗೆ ಡ್ರೈವಿಂಗ್ ವೃತ್ತಿಯೇ ಬೇಡ ಅನ್ನಿಸಿತ್ತು. ಕೆಲಸವನ್ನ ಬಿಟ್ಟೇ ಬಿಟ್ರು. ಮಗನ್ ತಿಳ್ಕೊಂಡಾಗ ಒಂದು 3 ಲಕ್ಷದ ಗಂಟ ಸಾಲ ಆಗ್ತು. ಒಂದಷ್ಟು ಕಾಲದ ನಂತರ ಸಮಸ್ಯೆಗಳು ಮತ್ತೆ ತಲೆ ಎತ್ತಿದ್ವು. ದುಡಿಯದೆ ವಿಧಿ ಇರಲಿಲ್ಲ. ತಾಯಿ ಒಬ್ಬರೇ ಸಂಸಾರ ಸಾಗಿಸೋದು ದುಸ್ಸಾಧ್ಯವಾಗಿತ್ತು. ಬೇಕಾದಷ್ಟು ಜನ ನೆಂಟ್ರಿದ್ರು ನಾವಿದ್ದೀವಿ ಅಂತ ನಮ್ಗೆ ಯಾವೂ ಸ್ವಲ್ಪನೂ ಸಹಾಯ ಮಾಡಿಲ್ಲ. ದೃಢ ನಿಶ್ಚಯ ಮಾಡಿಕೊಂಡ ಉಮಾ ಬೆಂಗಳೂರಿನ ವಿಮೆನ್ಸ್ ಕ್ಯಾಬ್ ಸಂಸ್ಥೆಯಲ್ಲಿ ಮತ್ತೆ ಉದ್ಯೋಗಕ್ಕೆ ಸೇರಿದ್ರು. ಎಡೆಬಿಡದೆ ಕೆಲಸ ಮಾಡಿ ಅಕ್ಕನ ವಿದ್ಯಾಭ್ಯಾಸ, ತಂದೆಯ ಆರೋಗ್ಯ, ಮನೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ತಮ್ಮನ ಸಾವು ತಂದ ನೋವಿನ ಜೊತೆಗೆ ಸಮರ್ಥವಾಗಿ ನಿಭಾಯಿಸತೊಡಗಿದ್ರು. ಕಣ್ಣಿಲ್ಲದೆ ಮೂಲೆ ಸೇರಿ ಕೊರಗುತ್ತಿದ್ದ ತಂದೆಗೆ ಮಗನ ಸಾವಿನ ಆಘಾತ ಹಾಸಿಗೆ ಹಿಡಿಯುವಂತೆ ಮಾಡಿತ್ತು. ಅದಾಗಲೇ ಒಂದು ಜೀವವನ್ನು ಕಳೆದುಕೊಂಡು ತತ್ತರಿಸಿದ್ದ ಕುಟುಂಬ ಅದಾದ ಕೆಲವೇ ದಿನಗಳಲ್ಲಿ ಉಮಾರ ತಂದೆಯವರ ಸಾವನ್ನು ನೋಡಬೇಕಾಗಿ ಬಂತು. ತನ್ನ ದುಡಿಮೆಯಿಂದಲೇ ಅಕ್ಕಂದಿರನ್ನ ಓದಿಸಿ ಅವರಿಗೆ ಮದುವೆ ಮಾಡಿ ಜವಾಬ್ದಾರಿ ಹೊರುತ್ತಿದ್ದ ಉಮಾಗೆ ತಂದೆಯ ಸಾವು ಗಡುಸಾಗುವಂತೆ ಮಾಡಿತ್ತು. ಬಟ್ಟೆ ಅಂಗಡಿಗೆ ಹೋಗೋಳು 9:30 ಅಲ್ಲಿ ಮನೆ ಕೆಲಸದಲ್ಲಿ ಟಿಫನ್ ಕೊಟ್ಟಿದ್ದು ಅವ ಅಕ್ಕಂಗೆ ನಮ್ಮ ಅಕ್ಕಗೆ ಸ್ಕೂಲ್ಗೆ ಹೋಗತ್ತೆಲ್ಲ ಅಂದ್ಬಿಟ್ಟು ಅವು ಮನೇಲಿ ಟಿಫನ್ ಕೊಟ್ಟಿದ್ದು ತಗೊಂಬಂದು ಅವ ಅಕ್ಕಂಗೆ ಕೊಟ್ಬಿಟ್ಟು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಯಾವುದಕ್ಕೂ ಎದೆಗುಂದದ ಉಮಾ ದುಡಿಮೆ ಬಿಟ್ರೆ ಬೇರಾವುದಕ್ಕೂ ಗಮನ ಹರಿಸಲು ಸಮಯವೇ ಇರಲಿಲ್ಲ. ಎಷ್ಟೇ ಕಷ್ಟ ಬಂದರೂ ಪಲಾಯನ ಮಾಡಲಾರೆ ಎನ್ನುವ ಛಲ ಈಕೆಯದ್ದು. ತುಂಬ ಕಷ್ಟಪಟ್ಟು ಬಂದು ಲೈಫಲ್ಲಿ ತುಂಬ ಬೋಲ್ಡಾಗಿ ಸೆಕೆಂಡ್ ಥಿಂಗ್ ಈಸ್ ಶಿ ಹ್ಯಾಸ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ಶಿ ಈಸ್ ಡೂಯಿಂಗ್ ಹರ್ ವರ್ಕ್. ಹಾಗೆಯೇ ಇವತ್ತಿಗೂ ಸಹ ಅದೇ ಗಟ್ಟಿ ಗುಂಡಿಗೆಯಿಂದ ಬದುಕನ್ನು ಕಟ್ಟಿಕೊಳ್ತಿದ್ದಾರೆ. ಕನಸುಗಳನ್ನು ಕಾಣೋ ವಯಸ್ಸಿನಲ್ಲಿ ಕುಟುಂಬಕ್ಕಾಗಿ ತ್ಯಾಗ ಮಾಡಿ ಆಸರೆಯಾಗಿ ನಿಂತು ಮಾದರಿಯಾಗಿರುವ ಹುಡುಗಿ ಉಮಾ. ಸಣ್ಣ ಪ್ರಮಾಣದಲ್ಲಾದರೂ ಸರಿ, ಸಾಧಿಸಿ ಗೆಲ್ಲುತ್ತೇನೆ ಎನ್ನುವ ಛಲ ಉಮಾ ಅವರದ್ದು. ಮನಸ್ಸಿನಲ್ಲಿ ದೃಢ ಕನಸುಗಳಿದ್ದಲ್ಲಿ ಸಾಧನೆಗೆ ಯಾವುದೇ ಅಡ್ಡಿಯಾಗಲಾರದು ಎನ್ನುವುದಕ್ಕೆ ಉಮಾರ ಬದುಕೆ ಸಾಕ್ಷಿ.
ಉಮಾ, ಇಲ್ಲಿವರೆಗೂ ನಾವು ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿರ್ತೀರಾ ನೀವು, ಆಮೇಲೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಹೇಗಿರ್ತೀರಾ ಇದನ್ನೆಲ್ಲ ತಿಳ್ಕೊಂಡ್ವಿ. ಆದರೆ ನಂಗೆ ಇನ್ನೂ ಒಂದು ಕುತೂಹಲ ಇದೆ. ನಿಮ್ಮ ತಂದೆ ತಾಯಿಯಿಂದ ಸಪೋರ್ಟ್ ಹೇಗೆ ಸಿಗ್ತಿತ್ತು ನಿಮಗೆ? ಅಪ್ಪ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಾ ಅಥವಾ ಅಮ್ಮ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಾ? ನಾನು 4ನೇ ಕ್ಲಾಸ್ ಹುಡುಗಿ, ಅವಾಗ ನಮ್ಮ ತಂದೆ ದುಡಿಯೋದು ಬಿಟ್ಟರು. ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾಯಿದ್ರು, ಹೊಲ ಕೆಲಸ, ಎಲ್ಲಿ ಯಾವಾಗ ಯಾವ ಕೆಲಸ ಸಿಗುತ್ತೋ ಆ ಟೈಮಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರು. ಹೊಲ ಕೆಲಸ, ಗಾರೆ ಕೆಲಸ, ಪ್ರತಿ ಮನೆ ಕೆಲಸ ಎಲ್ಲ ಮಾಡಿದ್ದಾರೆ ನಮ್ಮ ತಾಯಿ. ಇಷ್ಟು ಸಾಕಕ್ಕೆ ನಮ್ಮ ತಾಯಿನೇ ಕಾರಣ. ನಮ್ಮ ತಾಯಿಯವರು ಅಮ್ಮ ಒಬ್ಬರು ಅಜ್ಜಿ ಅಂತ ಇದ್ದಾರೆ, ಅವರು ನಮ್ಮ ತಾಯಿಯವರ ಅಮ್ಮ, ಅವರು ರಾಗಿಗೆ ಅದಕ್ಕೆ ಇದಕ್ಕೆ ಅಂತ ಕಾಸು ಕೊಡ್ತಾಯಿದ್ರು ಅಷ್ಟೇ ಹೊರತು ಬೇರೆ ಇನ್ಯಾರೂ ನಮಗೆ ಹೆಲ್ಪ್ ಮಾಡಿಲ್ಲ. ನಿಮ್ಮ ಬಾಲ್ಯದ ದಿನಗಳಲ್ಲಿ ನಿಮ್ಮ ಜೊತೆ ತುಂಬ ಹತ್ತಿರವಾಗಿ ನಿಮ್ಗಿದ್ದಂಥವ್ರು ಯಾರು? ಆಮೇಲೆ ನಿಮ್ಮ ಬದುಕಿನಲ್ಲಿ ತುಂಬ ನಿಮ್ಮ ಮೇಲೆ ಪರಿಣಾಮ ಬೀರಿದಂಥವ್ರು ಯಾರು? ಬೆಂಗಳೂರಲ್ಲಿ ಲೇಡೀಸ್ ಕ್ಯಾಬ್ ಅಂತ ಓಪನ್ ಮಾಡಿದ್ದೆ ಸೂರ್ಯ. ನನಗೆ ಎಂಕರೇಜ್ ಮಾಡಿದಂದರೆ ಸೂರ್ಯ. ನಿಮ್ಮ ಅಕ್ಕಂದ್ರು ಮತ್ತು ತಮ್ಮ, ಇವ್ರುಗಳಲ್ಲಿ ಯಾರು ನಿಮಗೆ ಹೆಚ್ಚು ಹತ್ತಿರ ಆಗಿದ್ದವರು? ನಾನು ಜಾಸ್ತಿ ಅಕ್ಕನ ಹತ್ರನೇ ತುಂಬ ಎಲ್ಲ ಹೇಳ್ಕೊಳ್ಳೋದಾಗಲಿ, ಇವಾಗೂ ಅಷ್ಟೇ ಏನೇ ಬಂದರೂ ಫಸ್ಟ್ ಅವಳಿಗೆ ಹೇಳ್ಕೊತೀನಿ, ಅಕ್ಕ ಈ ಥರ ಇದೆ ಹೇಳ ಮಾಡಲ. ನೀವು ಮತ್ತು ನಿಮ್ಮ ತಮ್ಮ ಹೇಗಿರ್ತಾ ಇದ್ರಿ? ಅಂದರೆ ತುಂಬ ಒಬ್ಬರೇ ಗಂಡ್ಮಗ ಅಲ್ಲ, ಜಾಸ್ತಿ ಜಗಳ ಆಡ್ತಿದ್ರಾ ಅಥವಾ ಹೇಗಿರ್ತಿತ್ತು ನಿಮ್ಮ ಸಂಬಂಧ? ಮೇಡಮ್, ನಾನು ನನ್ನ ತಮ್ಮ ಒಂಥರ ಚಿಕ್ಕ ವಯಸ್ಸಲ್ಲಿಂದ ತುಂಬ ಜಗಳ. ಅವ್ನು ಕಂಡ್ರೆ ನನಗೆ ಆ ಥರ, ಯಾಕಂದರೆ ಅವನು ಗಂಡು ಮಗು ಅಂತ ನಮ್ಮ ತಂದೆ ತಾಯಿ ಅವ್ನಿಗೆ ಎಲ್ಲ ಸ್ಫೂರ್ತಿ ಕೊಡ್ತಾಯಿದ್ರು. ಅವ್ನಿಗೇನೋದು ಒಂದು ಜೊತೆ ಬಟ್ಟೆ ತಂದುಕೊಟ್ರೆ ನಾನು ಕಿತ್ತಾಡುವೆ. ತುಂಬ ಚೆನ್ನಾಗಿರ್ತಾಯಿದ್ರಿ ನಾನು ನನ್ನ ತಮ್ಮ. ಬೆಂಗಳೂರು ಬಂದು ನಾನು ಫಸ್ಟು ಹೋಗಿರೋದು ಕೆಲಸಕ್ಕೆ ಗಾರ್ಮೆಂಟ್ಸ್ ಎಲ್ಲ ಹೋಗಿದ್ದೆ. ಅಲ್ಲಿ ಕೆಲಸಕ್ಕೆ ಹೋಗಿದಾಗ ಹೆಲ್ಪರ್ ಕೆಲಸ, ಬಟ್ ಹೆಲ್ಪರ್ ಕೆಲಸದಲ್ಲಿ ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು, ಒಂದು ಗಾರ್ಮೆಂಟ್ಸ್ ಬೇಡ ಅಂತ ನನಗನ್ನಿಸ್ತು. ಉಮಾ, ನೀವು ಅಲ್ಲಿ ಕೆಲಸ ಬಿಟ್ಟ ಮೇಲೆ ನಿಮಗೆ ಲೈಫ್ ಹೆಂಗೆ ಅಂತ ಭಯ ಆಗಲಿಲ್ವಾ? ಅಥವಾ ಆಮೇಲೆ ಏನು ಮಾಡಿದ್ರಿ? ಯಾವ ಕೆಲಸಕ್ಕೆ ಸೇರ್ಕೊಂಡ್ರಿ? ಹೋಮ್ ಗಾರ್ಡ್ ಸೇರ್ಕೊಂಡ್ಮೇಲೆ ಅದರಲ್ಲಿ 8,000 ಸಂಬಳ ಬರ್ತಾಯಿತ್ತು. ಅದು ನನಗೆ ಸಾಕಾಗ್ತಾ ಇರಲಿಲ್ಲ ಮನೆಗೆ ಕೊಡೋಕ್ಕೂ. ಅದಕ್ಕೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳೋಣ ಅಂತ ಅದು ನೋಡಿದೆ, ಅದು ನಂಗೆ ಸೆಟ್ ಆಗಿಲ್ಲ. ಮತ್ತು ಹಂಗೆ ಹೋಮ್ ಗಾರ್ಡ್ಸಲ್ಲೇ ಕೆಲಸ ಮಾಡ್ತಾಯಿದ್ದೆ, ಹಂಗೆ ಹಿಂಗೆ ಅಂದ್ಕೊಂಡು. ನನ್ನ ಫ್ರೆಂಡ್ ಶರಣೆ ಅಂತ ಇದ್ಲು, ಅವಳು ವುಮೆನ್ಸ್ ಕ್ಯಾಬಲ್ಲಿ ಜಾಯ್ನ್ ಆಗಿದ್ಲು. ಅವಳು ಬಾರೆ ನಾನು ಸೇರಿಸ್ತೀನಿ ವುಮೆನ್ಸ್ ಕ್ಯಾಬ್ಗೆ ಅಂತ ಅವಳು ನನಗೆ ಹೇಳಿದ್ಮೇಲೆ ನಾನು ವುಮೆನ್ಸ್ ಕ್ಯಾಬ್ಗೂ ಜಾಯ್ನ್ ಆದೆ. ಉಮಾ, ಜೀವನದಲ್ಲಿ ತುಂಬ ಕಷ್ಟಪಟ್ಟು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೆದರಿ ಹಿಂದೆ ಹೋಗುವಂಥ ಎಷ್ಟೋ ಹೆಣ್ಮಕ್ಳಿರ್ತಾರೆ. ಆದರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಏನೋ ಸಾಧನೆ ಮಾಡ್ತೀನಿ ನಾನು ಅನ್ನೋ ಛಲ ತುಂಬಿಕೊಂಡಿದ್ರ. ಅಂಥ ಹೆಣ್ಮಕ್ಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ನಾನು ಹೇಳೋದು ಇಷ್ಟೇ ಹೆಣ್ಮಕ್ಳಿಗೆ, ಏನಂದರೆ ಎಷ್ಟೇ ಕಷ್ಟ ಇದ್ರೂ ನಾವು ಒಂದು ಛಲ ಅಂತ ಇಟ್ಕೊಂಡಿರ್ತೀರಿ ಲೈಫಲ್ಲಿ ಚಿಕ್ಕವರಿಂದ. ಅದನ್ನು ಮುಂದೆ ಏನಾದರೂ ಮಾಡಿ ಎಷ್ಟೇ ಕಷ್ಟ ಬಂದ್ರೂ ಅದನ್ನೆಲ್ಲ ಬಿಟ್ಟು ಮುಂದೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಮತ್ತು ಒಂದು ಧೈರ್ಯ ತುಂಬ್ಕೊಳ್ಳಿ, ನಾನು ಮಾಡ್ತೀನಿ ಅನ್ನೋ ಛಲ ಇದ್ದರೆ ನಾವು ಮಾಡೇ ಮಾಡ್ತೀರಿ. ಅದು ನಾನು ಹೇಳೋದಿಷ್ಟೇ ಮೇಡಮ್, ಹೆಣ್ಮಕ್ಳಿಗೆ ಹೇಳೋದು ಎಷ್ಟೇ ಚೆನ್ನಾಗಿ. ಇದು ತುಂಬ ಸ್ಫೂರ್ತಿ ಇಟ್ಕೊಂಡು ಮಾಡ್ತೀನಿ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹೆಣ್ಮಕ್ಳು. ಆ ಥರ ಧೈರ್ಯ ಇಟ್ಕೊಂಡು ನಾನು ಮಾಡೇಬೇಕು ಅಂತ ಇದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮುಂದೆ ಬನ್ನಿ ಅಂತ ನಾನು ಹೇಳ್ತೀನಿ. ಉಮಾ, ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಿಮ್ಮ ಬದುಕಿನ ಎಲ್ಲ ಘಟನೆಗಳನ್ನು ನಮ್ಮ ಜೊತೆ ಓಪನ್ ಆಗಿ ಹಂಚ್ಕೊಂಡ್ರಿ. ನೀವು ಹೇಗೆ ಬೇರೆಯವ್ರಿಗೆ ಸ್ಫೂರ್ತಿ ತುಂಬಬಹುದೋ ಅದನ್ನೆಲ್ಲ ನಿಮ್ಮ ಮಾತಿನ ಮೂಲಕ ಹೇಳಿದ್ದೀರಿ. ನಿಮ್ಮ ಬದುಕು ಬೇರೆ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಲಿ ಅಂತ ನಾವು ಕೂಡ ಆಸೆ ಪಡ್ತೀವಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಧನ್ಯವಾದ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಾರ್ ಚಾಲಕಿ ಉಮಾ ಅವರನ್ನು ಪರಿಚಯ ಮಾಡ್ಕೊಂಡ್ರಿ, ಅವರ ಬದುಕಿನ ಬಗ್ಗೆ ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ದಿಟ್ಟ ಮಹಿಳೆಯನ್ನು ನಿಮಗೆ ಪರಿಚಯಿಸ್ತೀವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.